ನಾಡಿ ನೋಡ್ಬಿಟ್ಟು ಕಲರ್ ಥೆರಪಿ ಮಾಡೋದ್ರ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನೀವು ರೂಟ್ ಕಾಸ್, ಆ ಮೂಲ ಕಾರಣ ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಮ 10 ಸಿಂಪ್ಟಮ್ಸ್ ಇರ್ಬೋದು, 10 ಕಾಯಿಲೆ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಸುಮಾರು ಜನಕ್ಕೆ ಒಂದು ವಿಶೇಷವಾಗಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮಾನವನ ದೇಹ ಹೇಗೆ ವರ್ಕ್ ಆಗುತ್ತೆ, ಕಾಯಿಲೆಗಳು ಹೇಗೆ ಬರುತ್ತೆ. ತುಂಬ ಜನ ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಸರ್ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಶಿಕ್ಷೆ, ನನಗೆ ಯಾಕೆ ಗಂಭೀರವಾದ ಕಾಯಿಲೆಗಳು ಬಂದಿದೆ, ನಾನು ಯಾರಿಗೆ ಪಾಪ ಮಾಡಿದ್ದೆ ಈ ಥರ ಕಾಯಿಲೆ ಬರೋದಕ್ಕೆ. ಸೊ ನನ್ನ ಅನುಭವದಲ್ಲಿ ಹೇಳೋದಾದರೆ, ಯಾರೂ ಏನೂ ತಪ್ಪು ಮಾಡಿರಲ್ಲ. ಕಾಯಿಲೆ ಬರೋದು ತಪ್ಪಿನಿಂದ ಅಲ್ಲ, ಕರ್ಮದಿಂದನೂ ಅಲ್ಲ. ಇಟ್ಸ್ ಅ ಪ್ಯೂರ್ಲಿ ನಿಮ್ಮ ಮನಸ್ಸು, ನಿಮ್ಮ ದೇಹ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳು, ನಿಮ್ಮ ಹವ್ಯಾಸಗಳು, ಇದೆಲ್ಲದರ ಮೇಲೆ ನಿಮ್ಮ ಆರೋಗ್ಯ ನಿಂತ್ಕೊಂಡಿರುತ್ತೆ. ಈ ಒಂದು ಆರೋಗ್ಯದಲ್ಲಿ ನಾವು ಹೆಚ್ಚು ಕಡಿಮೆ ಆದಾಗ, ಏರುಪೇರಾದಾಗ ಸಹಜವಾಗಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಕೆಲವೊಂದು ಮಾತ್ರೆ ತಗೋತೀವಿ, ಕೆಲವೊಂದು ಇಂಜೆಕ್ಷನ್ಸ್ ಕೊಡ್ತಾರೆ, ಸಪ್ಲಿಮೆಂಟ್ಸ್ ಕೊಡ್ತಾರೆ. ಡೆಫಿನೆಟ್ ಆಗಿ ವಿ ಫೀಲ್ ಕಂಫರ್ಟಬಲ್ ಆ್ಯಂಡ್ ರಿಲೀಫ್. ನಾವು ಒಂದು ಗಿಡಗಳಿಗೆ, ಸಸ್ಯಗಳಿಗೆ ಯಾವ ಥರ ಉಪಚಾರ ಮಾಡ್ತೀವಿ, ಅದಕ್ಕೆ ಜಿಂಕ್ ಕೊಡ್ತೀವಿ, ಕಾಪರ್ ಕೊಡ್ತೀವಿ, ಬೋರಾನ್ ಕೊಡ್ತೀವಿ, NPK ಕೊಡ್ತೀವಿ, DAP ಕೊಡ್ತೀವಿ, ಯೂರಿಯಾ ಕೊಡ್ತೀವಿ. ಯಾಕಾಗಿ ಅಂದರೆ ಆ ಪೋಷಕಾಂಶಗಳಿಂದ ಅದು ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಮಾನವನ ದೇಹ ಚೆನ್ನಾಗಿ ಬೆಳೀಬೇಕು ಅಂತಂದರೆ, ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮ ಆಹಾರ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಪ್ರತಿ ಕ್ಲಾಸಲ್ಲಿ ನಾನು ಹೇಳೋದೇನೆಂದರೆ, ಆಹಾರಕ್ಕೆ ಮಹತ್ವ ಕೊಡಿ. ಔಷಧಿಗೆ ಏನು ಮಹತ್ವ ಕೊಡ್ತಾ ಇದ್ರಿ ಇವತ್ತು, ಅದನ್ನ ಆರೋಗ್ಯಕ್ಕೆ ಕೊಡಿ, ಆಹಾರಕ್ಕೆ ಕೊಡಿ. ಸೊ ಆಹಾರ ಅನ್ನೋದು ಏನಾಗುತ್ತೆ, ನಿಮ್ಮ ಟಿಶ್ಯೂಸ್ ಆಗಿರ್ಬೋದು, ಬ್ಲಡ್, ಅದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್ಸ್ನ ಒದಗಿಸುತ್ತೆ. ಸೊ ಯಾವುದೋ ತಿಂದ್ರೆ ಆಗುತ್ತೆ, ಏನು ತಿಂದ್ರು ನಡೆಯುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದೀರಾ. ಅದು ನಡೆಯಲ್ಲ. ನಿಮ್ಮ ಆಹಾರದಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ, ನಿಮ್ಗೆ ಎಷ್ಟು ಪ್ರೋಟೀನ್, ವಿಟಮಿನ್ಸ್ ಬೇಕಿದೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕಿದೆ, ಎಷ್ಟು ಫೈಬರ್ ಕಂಟೆಂಟ್ ಬೇಕಾಗಿದೆ, ಅದೆಲ್ಲದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಆ್ಯಂಡ್ ಅದರ ಆಧಾರದ ಮೇಲೆ ನಿಮ್ಮ ದೇಹದ ಕಾರ್ಯಕ್ಷಮತೆ ನಿಂತ್ಕೊಂಡಿರುತ್ತೆ. ಅದರ ಜೊತೆಗೆ ನಿಮ್ಮ ಕೆಲಸ. ಸೊ ನಿಮ್ಮ ಕೆಲಸ ತುಂಬ ಒತ್ತಡದಿಂದನೂ ಕೂಡಿರಬಾರ್ದು, ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆಯಿಂದನೂ ಇರಬಾರ್ದು. ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಇದ್ದಾಗ ಫಿಸಿಕಲ್ ಆ್ಯಂಡ್ ಮೆಂಟಲ್ ಈ ಎರಡೂ ಮೊಮೆಂಟಮ್ ಇರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಮೂವ್ ಇದ್ದಾಗ ಮಾತ್ರ ನಿಮ್ಮ ದೇಹ ಆರೋಗ್ಯವಾಗಿರೋದಕ್ಕೆ ಅನುಕೂಲ ಆಗುತ್ತೆ.